ಉತ್ಪನ್ನವನ್ನು ಬಳಸುವ ಉದ್ದೇಶವು ಜೀರುಂಡೆಗಳ ಬಾಧೆಯಿಂದ ಉಂಟಾಗುವ ಹಾನಿಯನ್ನು ನಿಯಂತ್ರಿಸುವುದು. ಇದನ್ನು ಸಿಂಪಡಿಸಿದ ನಂತರ ಜೀರುಂಡೆಗಳಿಂದ ಹಿಂದೆ ಹಾನಿಗೊಳಗಾದ ಪ್ರದೇಶಗಳು ಗೋಚರವಾಗಿ ಸ್ವಚ್ಛವಾದವು ಮತ್ತು ಹೊರಹೊಮ್ಮುವ ಮೊಗ್ಗುಗಳು ಸ್ಪಷ್ಟವಾಗಿ ಗೋಚರಿಸಿದವು. ಕೇಂದ್ರ ಚಿಗುರು ಈಗ ಅತ್ಯುತ್ತಮ ಸ್ಥಿತಿಯಲ್ಲಿದೆ. ಹೂವುಗಳು ಸಹ ಬಲವಾದ ಬೆಳವಣಿಗೆಯೊಂದಿಗೆ ಅರಳಲು ಪ್ರಾರಂಭಿಸಿವೆ. ತರುವಾಯ ತೆಂಗಿನ ಮರದ ಮೇಲಿನ ಭಾಗವು ಸುಡುವ ಅಥವಾ ಒಣಗುವ ಲಕ್ಷಣಗಳನ್ನು ತೋರಿಸಿದಾಗ ನಾವು ಈ ಸಿಂಪಡಣೆಯನ್ನು ಬಳಸಿದ್ದೇವೆ. ನನ್ನ ಹೆಸರು ಬಾಲಮುರುಗನ್. ನಾನು ಸೇಲಂ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾವು ನಮ್ಮ ತೆಂಗಿನ ಮರಗಳಿಗೆ ಕೊಕೊ ಮ್ಯಾಕ್ಸ್ ಪೋಷಕಾಂಶ ಪೂರಕವನ್ನು ಖರೀದಿಸಿ ಬಳಸುತ್ತಿದ್ದೇವೆ. ನಮಗೆ ಅತ್ಯುತ್ತಮ ಫಲಿತಾಂಶಗಳು ಸಿಗುತ್ತಿವೆ. ಆರಂಭದಲ್ಲಿ ನಾನು ಅದನ್ನು ಯೂಟ್ಯೂಬ್ನಲ್ಲಿ ನೋಡಿದೆ. ತರುವಾಯ ಕಂಪನಿಯು ನನ್ನನ್ನು ನೇರವಾಗಿ ಸಂಪರ್ಕಿಸಿತು. ಆ ಸಂಭಾಷಣೆಯ ನಂತರ ಅವರು ಉತ್ಪನ್ನವನ್ನು ನಮಗೆ ರವಾನಿಸಿದರು. ಅಂದಿನಿಂದ ನಾವು ಅದನ್ನು ಸ್ಥಿರವಾಗಿ ಬಳಸುತ್ತಿದ್ದೇವೆ. ಫಲಿತಾಂಶಗಳು ಸಾಕಷ್ಟು ತೃಪ್ತಿಕರವಾಗಿವೆ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ. ಇಲ್ಲಿಯವರೆಗೆ ನಾವು ಅದನ್ನು 6 ಬಾರಿ ಅನ್ವಯಿಸಿದ್ದೇವೆ. ನಾನು 7ನೇ ಬ್ಯಾಚ್ಗೆ ಆರ್ಡರ್ ಮಾಡಿದ್ದೇನೆ. ಒಟ್ಟಾರೆಯಾಗಿ ಅದು 8 ಅನ್ವಯಿಕೆಗಳನ್ನು ಮಾಡುತ್ತದೆ. ನನ್ನ ಬಳಿ ಇತರ ಒಣ ಭೂಮಿ ಬೆಳೆಗಳಿವೆ. ಈ ನಿರ್ದಿಷ್ಟ ಉತ್ಪನ್ನ FL77. ಇದನ್ನು ಒಣ ಭೂಮಿಯ ಬೆಳೆಗಳಿಗೆ ಬಳಸಲಾಗುತ್ತಿತ್ತು. ಈ ಉತ್ಪನ್ನವನ್ನು ಅನ್ವಯಿಸಿದ ನಂತರ ಸಸ್ಯಗಳು ಹುರುಪಿನ ಬೆಳವಣಿಗೆಯೊಂದಿಗೆ ಹೂ ಬಿಡಲು ಪ್ರಾರಂಭಿಸಿದವು. ಇದಲ್ಲದೆ ತೆಂಗಿನ ಮರದ ಮೇಲ್ಭಾಗದಲ್ಲಿರುವ ಸುಟ್ಟ ಪ್ರದೇಶವು ಈ ದ್ರಾವಣವನ್ನು ಸಿಂಪಡಿಸಿದ ನಂತರ ಚೇತರಿಸಿಕೊಂಡಿತು ಮತ್ತು ಹೊಸ ಚಿಗುರುಗಳು ಹೊರಹೊಮ್ಮಲು ಪ್ರಾರಂಭಿಸಿದವು. ಹಿಂದೆ ನಾನು ಇತರ ಉತ್ಪನ್ನಗಳನ್ನು ಖರೀದಿಸಲು ಮತ್ತು ಬಳಸಲು ₹450 ಖರ್ಚು ಮಾಡಿದ್ದೇ ಯಾವುದೇ ಫಲಿತಾಂಶಗಳನ್ನು ನೋಡಲಿಲ್ಲ. ಆದರೆ ಈಗ ಪರಿಸ್ಥಿತಿ ಸುಧಾರಿಸಿದೆ. ಅಲ್ಲಿ ವಿಷಯಗಳು ಉತ್ತಮವಾಗಿ ಕಾಣುತ್ತಿವೆ ಎಂದು ನಾನು ಹೇಳಬಹುದು. ಈ ಸಸ್ಯ ಕೃಷಿ ವಿಧಾನದ ಮೂಲಕವೇ ಈ ಚಿಕಿತ್ಸೆಗಳ ಬಳಕೆಯ ಬಗ್ಗೆ ಅರಿವು ಈಗ ಎಲ್ಲರಲ್ಲೂ ಹರಡುತ್ತಿದೆ.